ನಾನು ಬಸವರಾಜ್ ಯಶವಂತ ಅಂತ ಬಿಡ್ನಾದ ರೈತರು. ನಾನು 2 ವರ್ಷದಿಂದ ಈ DAP ಸಿಗದಾದ ಕಾರಣದಿಂದ ನಾನು ದಾರಾಮೃತ ಅಂಥೇಳಿ ಬಳಸ್ತೀನಿ. ಇದು 30 kg ಬ್ಯಾಗ್ ಸಿಗ್ತೈತಿ. ಭಾಳ DAP ಥರನೇ ಇರ್ತೈತಿ, ಆದರೆ ಇದು ಬಯೋ ಪ್ರಾಡಕ್ಟ್ ಭಾರಿ ಚೆನ್ನಾಗಿ ಬರ್ತೈತಿ. ಇದು ನಮ್ಗೆ ಯಾವುದೇ ರೀತಿ ಬಿತ್ತುವತ್ನಾಗಾಗಲಿ ಕುರಿಯಾಗ ಬಿತ್ತುವತ್ನಾಗ ಅದು ಯಾವುದೇ ತೊಂದರೆ ಮಾಡೋಂಗಿಲ್ಲ ಮತ್ತು ಭಾರಿ ಚೆನ್ನಾಗಿ ಬಂದೈತಿ ಕ್ರಾಪ್. ಈ ಸಲ ನಾನು ಹೆಸರಿಗೆ ಮತ್ತು ಊತಿಗೆ ಇದನ್ನ ಬಳಸೀನಿ. ದಾರಾಮೃತ ಎಷ್ಟು ಬ್ಯಾಗ್ ಯೂಸ್ ಮಾಡಿರಿ ಈ ವರ್ಷ? ನಾನು ಈ ವರ್ಷ 50 ಬ್ಯಾಗ್ ಯೂಸ್ ಮಾಡಿ 50 ಬ್ಯಾಗ್ ಯೂಸ್ ಮಾಡೀನಿ. ಈಗ ನೀವು DAPನೂ ಯೂಸ್ ಮಾಡ್ತಿದ್ರಿ, ದಾರಾಮೃತನೂ ಯೂಸ್ ಮಾಡ್ತಿದ್ರಿ. ನಿಮಗೆ DAP ಮತ್ತು ದಾರಾಮೃತಕ್ಕೆ ರೊಕ್ಕದ ಉಳಿತಾಯ ಆಗಿರಲಿ ಅಥವಾ ನಿಮಗೆ ಅದಕ್ಕೂ ಮತ್ತು ಇದಕ್ಕೂ ರಿಸಲ್ಟ್ ಸೇಮ್ ಅನ್ಸೈತೆ ಫರ್ಕ್ ಅನ್ಸೈತೆ ಹೆಂಗೆ ಅನ್ಸುತ್ತೆ? ತುಟ್ಟಿಂದು ಅದು ತುಟ್ಟಿ ಆಗೈತ್ರಿ ಈ ವರ್ಷ DAP. ಅದು ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಬೆಟರ್ ಅನಿಸ್ತೈತಿ. ಆಮ್ಯಾಗ ಮತ್ತೆ ಇನ್ನೊಂದು ಏನಂದ್ರೆ ಇದು ಒಳ್ಳೆ ರೀತಿ ನಮ್ಗೆ ರಿಸಲ್ಟ್ ಐತಿದೆ. ಅದು ಸಿಗದೇ ಇರೋ ಕಾರಣದಿಂದ ಅದನ್ನು ನಾವು ಭಾಳ ಕಮ್ಮಿ ಮಾಡೇವಿ. ಈಗ ಈ ವರ್ಷ ಅಂತೂ ಭಾಳ ಅಪ್ಪಟ ಸಿಗಲಿಲ್ಲ. ಲಾಸ್ಟ್ ಟೈಮ್ ಸಿಕ್ಕಿತ್ತು, ಈ ವರ್ಷ ಅಂತೂ ಅಪ್ಪಟ ಸಿಗಲಿಲ್ಲ. ಹೀಗಾಗಿ ನಾ ಇದನ್ನ ಹೆಚ್ಚು ಈಗ ನಾವು ದಾರಾಮೃತಕ್ಕೆ ಎಡಿಟ್ ಆಗಿವ್ರಿ. ಈಗ ದಾರಾಮೃತ ಬಳಸಕ್ 2 ವರ್ಷ ಆಯ್ತು. ನೀವು ಮಣ್ಣಿನ ಗುಣದೊಳಗೆ ಏನಾರ ಫರ್ಕ್ ಕಾಣೈತಿ? ಆಗೈತ್ರಿ ಭಾಳ. ಈಗ ನಮ್ಗೆ ಅಲ್ಲಿ ಅದು ಸ್ವಲ್ಪ ಇದು ಅನಿಸ್ತೈತಿ, ಬೆರೆಸಿ ಹಂಗೇನಿಲ್ಲ, ಚೆನ್ನಾಗಿರ್ಬೇಕು ಅಂತ ಏನು ನಮ್ಗೆ ತೊಂದರೆ ಅನಿಸಿಲ್ಲ. ಅದು DAP ಬಳಸೋದ್ರಿಂದ ನಮಗೆ ಭಾಳ ಮಳೆ ಹೆಚ್ಚಾದಾಗ ಒಂದು ಚಲೋ ಅದ. ಇಲ್ಲ ಅಂತಂದ್ರೆ ಹಿಂಗ ಮಳೆಗಾಲ ಆದಾಗ ಇದು ಭಾಳ ನಮ್ಗೆ ಮಳೆ ಕಡಿಮೆ ಆದಾಗ ನಮ್ಮ ಭಾಳ ಶೇಪ್ ಮಾಡೈತಿ. ಅಂದ್ರ ದಾರಾಮೃತ ಹಾಕೊಳ್ಳೋದ್ರಿಂದ ನಿಮಗ್ ಒಂದು ಮಳೆ ಕಡಿಮೆ ಆದಾಗೂ ಗಾಬ್ ಆಗಿಲ್ಲ ಬೆಳೆ. ಆಮೇಲೆ DAP ಹಾಕೋದಕ್ಕೂ ಇದಕ್ಕೂ ಏನ್ ಫರ್ಕು ಆಗಿಲ್ಲ. ಆಮೇಲೆ ಮಣ್ಣಿನೊಳಗ ಇನ್ನು ನಿಮಗ ಮಣ್ಣು ಮೆತ್ತಗಾಗಿ ತೇವಾಂಶ ಹಿಡ್ಕೊಂಡೈತಿ. ಸೊ ಈಗ ನಿಮಗ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂತಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತದೆ ಕೆಮಿಕಲ್ ಗೊಬ್ಬರಗಳು. ಸೊ ಈ ಯುದ್ಧದಿಂದ ಆಗಿರ್ಬೋದು ಅಥವಾ ಎನಿ ಟೈಮು ಈ DAP ಅನ್ನೋದು ಶಾರ್ಟೇಜ್ ಸಿಕ್ಕಾಪಟ್ಟೆ ಆಗ್ತಾ ಐತಿ. ಸೊ ಅದಕ್ಕೆ ನಿಮ್ಮ ಅನುಭವ ಇನ್ನೂ ಬಹಳಷ್ಟು ರೈತರಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀವಿ. ಸೊ ಈಗ ಬೇರೆ ರೈತರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀವಿ? ಭಾಳ ಚೆನ್ನಾಗೈತ್ರಿ. ಇದನ್ನೊಮ್ಮೆ ಯೂಸ್ ಮಾಡಿ ನೋಡ್ರಿ ಅಂತ ಹೇಳಿ ನಾನು ಏನಂತ ಎಲ್ಲಾ ರೈತರಿಗೆ ನಾ ಕೇಳ್ಕೊಳ್ಳೋದೇನಂದ್ರೆ ಇದನ್ನೊಮ್ಮೆ ಬಳಸಿ ನೋಡ್ರಿ. ಒಂದು ಸಿಂಪಲ್ ಇದನ್ನ ಒಂದು ಸ್ವಲ್ಪ ನೀವು ನಿಮ್ಮ ಬಿತ್ತನೆ ಟೈಮ್ನಾಗ ನಿಮ್ಮ ಒಂದು ಭಾಗಕ್ಕೆ ಸ್ವಲ್ಪ ಹಾಕಿ ನೋಡ್ರಿ. ಇದನ್ನ ಆಮ್ಯಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಮಹಿಮಾ ಏನು ಅನ್ನೋದು. ಭಾಳ ಚೆನ್ನಾಗೈತ್ರಿ. ಹಂಗ ದಾರಾಮೃತ ಅನ್ನೋದು ಇದು ನೋಡ್ರಿ 30 kg ಬ್ಯಾಗ್ ಈ ತರ ಬರ್ತದೆ. ಸೊ 30 kg ಬ್ಯಾಗ್ ಬರ್ತಾವ. ನೀವು ಯಾವುದೇ ಬೆಳೆಗೋಸ್ಕರ ಯಾವ್ದು ಬೆಳೆಗೂ ಈ ದಾರಾಮೃತನ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಇದ್ರದ್ದು ವಿಶೇಷತೆ ಅಂತ ಹೇಳಿದ್ರೆ ಈ ವಿಡಿಯೋದಾಗ ಹೇಳಕ್ ಇಷ್ಟಪಡ್ತೀನಿ. ದಾರಾಮೃತ ಅನ್ನೋದು ಧರೆಗೆ ಅಮೃತಕ್ಕೆ ಸಮಾನ. ಯಾಕೆ ಅಮೃತಕ್ಕೆ ಸಮಾನ ಅಂತಂದ್ರೆ ಇದು ಒಂದು ದೇಶಿ ಆಕಳ ಸಗಣಿಯಿಂದ ಮಾಡಿರ್ತಕ್ಕಂಥ ಕಾಂಪೋಸ್ಟ್ ಅನ್ನ ಯೂಸ್ ಮಾಡಿ ಅದ್ರ ಜೊತೆಗೆ ನಿಮಗೆ DAP ಅಂದ್ರೆ ರಾಕ್ ಫಾಸ್ಫೇಟ್, DAP ಆಗ್ಬೇಕು ಅಂದ್ರೆ ರಾಕ್ ಫಾಸ್ಫೇಟ್ ಬೇಕೇ ಬೇಕು. ಅದು ನ್ಯಾಚುರಲ್ ಫಾರ್ಮ್ನಾಗ P2O5 ಇದ್ರ ಜೊತೆಗೆ ನಿಮಗೆ ದಾರಾಮೃತ ಒಂದೇ ಬ್ಯಾಗ್ ಅಲ್ಲಿ ಬರ್ತದೆ. ಇದ್ರ ಜೊತೆಗೆ ಇನ್ನೂ ಈ ಗೊಬ್ಬರದ ವಿಶೇಷ ಏನು ಅಂತಂದ್ರೆ ಈಗ ನಮಗ ಈ ಗೊಬ್ಬರ ಹಾಕಿದ್ದು ಅಥವಾ ಮೊದಲು ಅವ್ರ ಗೊಬ್ಬರ ಹಾಕಿದ್ದು ಕರಗಿ ಬೆಳೆಗೆ ತಗೋಬೇಕು ಅಂತಂದ್ರ ಎಲ್ಲಾ ಸೂಕ್ಷ್ಮಾಣು ಜೀವಿಗಳ ಅವಶ್ಯಕತೆ ಇರ್ತಾವ. ಸೊ ಈ ಒಂದೇ ಬ್ಯಾಗ್ನಾಗ ದಾರಾಮೃತದೊಳಗ ಆಕಳ ಸಗಣಿ ಕಾಂಪೋಸ್ಟು ಮತ್ತೆ ರಾಕ್ ಫಾಸ್ಫೇಟು ಇದ್ರ ಜೊತೆಗೆ 50 ಬಗೆಯ ಸೂಕ್ಷ್ಮಾಣು ಜೀವಿಗಳನ್ನ ಹಾಕಿರ್ತೀವಿ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಟೈಕೋಡರ್ಮಾ, ಸುಡೋಮೊನಾಸು, ಮೆಟ್ರೈಜಿಯಮು, ಬೇವಿರಿಯಾ, ಆಮೇಲೆ ಸುಡೋಮೊನಾಸು, ಇವೆಲ್ಲಾ ಸೂಕ್ಷ್ಮಾಣು ಜೀವಿಗಳು ಒಂದೇ ಬ್ಯಾಗ್ ಅಲ್ಲಿ ಇರೋದ್ರಿಂದ ರೈತರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು. ಯಾವ ರೈತರು ಈಗ ಏನು ಇವ್ರು ಯೂಸ್ ಮಾಡಿ ಅನುಭವ ಹಂಚ್ಕೊಂಡಿದ್ದಾರೆ, ನಿಮ್ಮ ಹೊಲದಲ್ಲಿ ನೀವು 1 ಎಕರೆ 2 ಎಕರೆ ಹಾಕೊಳ್ರಿ. ಕೆಮಿಕಲ್ ಗೊಬ್ಬರಕ್ಕೂ ಇದಕ್ಕೂ ವ್ಯತ್ಯಾಸವನ್ನು ನೋಡಿಕೊಂಡು ನೀವು ಮುಂದಿನ ಬೇರೆ ಗೊಬ್ಬರ ನಿಮ್ಮ ಬೆಳೆಗಳಿಗೆ ಯೂಸ್ ಮಾಡಬಹುದು. ಸೊ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ, ನಿಮ್ಮ ಅನುಭವ ಹೇಳಿದಕ್ಕೆ ನಿಮ್ಗೆ ತುಂಬಾ 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 ಧನ್ಯವಾದಗಳು.